ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮತ್ತು ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 2 8ನೇ ತರಗತಿ ವಿದ್ಯಾರ್ಥಿಗಳ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅದ್ಯಾವುದು ಅಂತ ನಾನು ನಿಮ್ಮ ಮುಂದೆ ಸಂಪೂರ್ಣವಾಗಿ ವಿವರದೊಂದಿಗೆ ಹೇಳ್ತೀನಿ. ನಾನೀಗ ಮೌರ್ಯರು ಮತ್ತು ಕುಶಾಣರು ಪಾಠದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾನು ನನ್ನ ಚಾನಲಲ್ಲಿ ಈ ಪ್ರಶ್ನೋತ್ತರವನ್ನು ಮಾಡಿದ್ದೀನಿ. ಗುಪ್ತರು ಮತ್ತು ವರ್ಧನರು ಕೂಡ ಮಾಡಿದ್ದೀನಿ. ಈಗ ಯಾವುದಪ್ಪ ಅಂತಂದರೆ ದಕ್ಷಿಣ ಭಾರತದ ರಾಜವಂಶಗಳು ಮತ್ತು ಶಾತವಾಹನರು, ಗಂಗರು, ಕದಂಬರು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅಧ್ಯಾಯ 18 ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು, ಕದಂಬರು, ಗಂಗರು. ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಿಂದ ಸಾಮಾನ್ಯ ಶಕ ಪೂರ್ವ 13ನೇ ಶತಮಾನದವರೆಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಅಭ್ಯಾಸಗಳನ್ನು ನೋಡ್ರಿ. ಮತ್ತು ಕೆಳಕಂಡ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಸಿಮುಖನು ಡ್ಯಾಶ್ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಸಿಮುಖನು ಡ್ಯಾಶ್ ಎಂದು ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಅದರ ಉತ್ತರ ಶ್ರೀಕಾಕುಲಂ. ಹಾಲನ್ನು ಬರೆದ ಗ್ರಂಥ ಯಾವುದಪ್ಪ ಅಂದ್ರೆ ಗತ ಸಪ್ತಶತಿ. ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದಪ್ಪ ಅಂತಂದ್ರೆ ಹಲ್ಮಿಡಿ ಶಾಸನ. ಕದಂಬರ ರಾಜಧಾನಿ ಬನವಾಸಿಯ ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಗಂಗರ ಪ್ರಮುಖ ದೊರೆ ಯಾರಪ್ಪ ಅಂದ್ರೆ ರೂರಿ ನೀಲೆ. ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡ ಪುರಾಣ. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ. ಸಂಕ್ಷಿಪ್ತವಾಗಿ ಉತ್ತರಿಸಿ. 7ನೇ ಪ್ರಶ್ನೆ, ಶಾತವಾಹನರ ಕೊನೆಯ ಅರಸನಾರು ಈ ಸಂತತಿಗೆ ಹೇಗೆ ಕ್ಷೀಣಿಸಿತು? ಇಲ್ಲಿ ನಾನು ಇತಿಹಾಸ ಅಧ್ಯಾಯ 18 ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು, ಕದಂಬರು, ಗಂಗರು ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಿಂದ ಸಾಮಾನ್ಯ ಶಕ ಪೂರ್ವ 13ನೇ ಶತಮಾನದವರೆಗೆ ಈ ಪಾಠದ ಒಂದು ಹೆಡ್ಲೈನ್ಗಳನ್ನು ಹಾಕೊಂಡಿದ್ದೀನಿ. ಇಲ್ಲಿ ಅಭ್ಯಾಸಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಮುಖ್ಯ ಪ್ರಶ್ನೆ 2 ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 7, ಶಾತವಾಹನರ ಕೊನೆಯ ಅರಸನಾರು ಈ ಸಂತತಿಯು ಹೇಗೆ ಕ್ಷೀಣಿಸಿತು? ಇದರ ಆನ್ಸರನ್ನು ನೋಡೋಣ. ಉತ್ತರ, ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ನೆಕ್ಸ್ಟ್ ಪಾಯಿಂಟ್, ಅವನ ಕಾಲದಲ್ಲಿ ನಿರಂತರ ದಾಳಿಯಿಂದ ಸಾಮ್ರಾಜ್ಯವು ಪತನಗೊಂಡಿತು. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಶಾತವಾಹನ ಕಲೆಯ ಬಗ್ಗೆ ಬರೆಯಿರಿ. ಶಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು. ದೇವಾಲಯ, ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಲಾಯಿತು. ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ನಿರ್ಮಿಸಿದನು. 9ನೇ ಪ್ರಶ್ನೆ, ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿವೆ? ಗಂಗರ ಸಾಮ್ರಾಜ್ಯವು ಸತ್ನಶೀಲತೆ, ಸ್ವಾಮಿನಿಷ್ಠೆ, ಕಾರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸಬೇಕು, ಏಕೆಂದರೆ ನಾವು ಇಲ್ಲಿ ಪ್ರಶ್ನೆಯನ್ನು ತೆಗೆದು ಹೇಳಿ ಅಲ್ಲಿ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಹೇಳಿಲ್ಲ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ, ಯಾರೂ ಕೂಡ ಇದಕ್ಕೆ ಬೇಜಾರಾಗಬೇಡಿ. ಈಗ 10ನೇ ಪ್ರಶ್ನೆಗೆ ಬಂದಿದ್ದೀನಿ. ಗಂಗರ ಕಾಲದ 4 ಗ್ರಂಥಗಳನ್ನು ಹೆಸರಿಸಿ ಅಂತಿದೆ. ನಾನು ಈಗ ಹೆಸರಿಸ್ತೀನಿ ಪೇರ್ನ. ಪ್ರಶ್ನೆ ಸಂಖ್ಯೆ 10, ಗಂಗರ ಕಾಲದ 4 ಗ್ರಂಥಗಳನ್ನು ಹೆಸರಿಸಿ. ಗಂಗರ ಕಾಲದ 4 ಗ್ರಂಥಗಳು ನೋಡುವುದಾದರೆ ಗಜಶಾಸ್ತ್ರ, ಗದ್ಯ ಚಿಂತಾಮಣಿ, ಚಾವುಂಡರಾಯ ಪುರಾಣ, ದ್ರವ್ಯ ಸಾರ ಸಂಗ್ರಹ, ದತ್ತಕ ಸೂತ್ರ, ಶಬ್ದಾವಾತಕ, ವಡ್ಡಕಥಾ, ಗಜಾಷ್ಟಕ. ನಾನು ಇಲ್ಲಿ ಏನಪ್ಪ ಅಂತಂದರೆ 4 ಬರೀಂದ್ರೆ ನಾನು 8 ಬರೆದೀನಿ. ಓಕೆನಾ? ನೀವು ಕೂಡ 4, 5, 6 ಈ ರೀತಿಯಾಗಿ ಬರಬಹುದು. ಈ ವಿಡಿಯೋ ಇಷ್ಟವಾದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದೇ ರೀತಿಯಾದ ಹೊಸ ವಿಡಿಯೋಗಳಿಗೆ ಧನ್ಯವಾದಗಳು.